ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರೋದ್ಯಮದಲ್ಲಿ ಹಲವು ವಿಭಿನ್ನ ಬಗೆಯ ಚಿತ್ರಗಳು, ಹೊಸಬರ ಚಿತ್ರಗಳು ಬಹಳಷ್ಟು ಬರ್ತಾನೆ ಇದ್ದಾವೆ. ವಿಭಿನ್ನ ಪ್ರಯೋಗಾತ್ಮಕ ಸಿನಿಮಾಗಳಾಗಿರಬಹುದು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿರಬಹುದು, ನೆಲ ಜಲದ ವಿಚಾರಗಳನ್ನು ಇಟ್ಕೊಂಡು ಈ ರೀತಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಹೊಸೊಬ್ಬರು ತುಂಬಾನೇ ವಿಭಿನ್ನವಾದ ಪ್ರಯೋಗಗಳ ಮೂಲಕ ತಮ್ಮ ಒಂದು ಪ್ರತಿಭೆ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಚಿತ್ರೋದ್ಯಮಕ್ಕೆ ಬರ್ತಾ ಇದ್ದಾರೆ. ಸರ್ಕಾರ ಕೂಡ ಚಿತ್ರೋದ್ಯಮಕ್ಕೆ ಹಲವು ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾನೆ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 2017, 2018, 2019 ಮತ್ತು 2020 ಈ ವರ್ಷಗಳಲ್ಲಿ ಸಿದ್ಧವಾಗಿರುವ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀಡಬೇಕು ಅನ್ನೋ ಉದ್ದೇಶದಿಂದಾಗಿ ಸುಮಾರು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅಥವಾ ಚಿತ್ರ ನಿರ್ಮಾಣ ಮಾಡಿದಂಥವರಿಗೆ 15 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ರೀತಿಯಲ್ಲಿ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಯಾವ ರೀತಿ 15 ಲಕ್ಷ ಅಂತ ಹೇಳಿದ್ರೆ 2017, 2018, 2019 ಮತ್ತು 2020ನೇ ವರ್ಷಗಳಲ್ಲಿ ಸಿದ್ಧವಾಗಿರುವ ಚಿತ್ರಗಳು, ಈ ಚಿತ್ರಗಳು ರಾಜ್ಯ ಪ್ರಶಸ್ತಿಗೆ ಅಥವಾ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ರೆ ಅಂತಹ ಚಿತ್ರಗಳಿಗೆ 10 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದೆ. ಅದೇ ರೀತಿ ಈ ಒಂದು ಅವಧಿಯಲ್ಲಿ ಅಂತ ಹೇಳಿದ್ರೆ ಇವಾಗ 2017, 18, 19, 20 ಈ ಅವಧಿಯಲ್ಲಿ ಸಿದ್ಧವಾಗಿರುವ ಚಿತ್ರಗಳಿಗೆ 5 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಪ್ರೋತ್ಸಾಹ ಧನವನ್ನ ನೀಡೋದಕ್ಕೆ ತೀರ್ಮಾನ ಮಾಡಿದೆ. ಆ ಕಾರಣಕ್ಕೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ SC/ST ಜನಾಂಗದವರಿಗೆ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಯಾರು ನಿರ್ಮಾಪಕರು ತಾವು ಸ್ವತಂತ್ರವಾಗಿ ಚಿತ್ರವನ್ನ ನಿರ್ಮಾಣ ಮಾಡಿರ್ತಾರೆ ಅಂತಹ ಚಿತ್ರ ನಿರ್ಮಾಪಕರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಕೋನದಿಂದಾಗಿ ಈ ಒಂದು ಯೋಜನೆಯನ್ನ ಮಾಡಿದೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಕೊನೆಯವರೆಗೂ ಒಂದು ಅವಕಾಶ ಇದೆ. 2025 ಡಿಸೆಂಬರ್ ತಿಂಗಳ ಕೊನೆಯ ದಿನದವರೆಗೂ ಅವಕಾಶ ಇದೆ. ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆ, ಇದು ಒಂದು ಪ್ರೋತ್ಸಾಹ ಧನದ ಲಾಭವನ್ನು ಪಡೆಯಬೇಕಂತ ಹೇಳಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು. ವಾರ್ತಾ ಇಲಾಖೆಯಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಾಗುತ್ತೆ. ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಿನಿಮಾವನ್ನು ನಿರ್ಮಾಣ ಮಾಡಿದರೆ ಈ ಒಂದು ಅವಧಿಯಲ್ಲಿ 2017, 18, 19 ಮತ್ತು 20ರ ಕಾಲಾವಧಿಯಲ್ಲಿ ಅಂತಹ ನಿರ್ಮಾಪಕರು ವಾರ್ತಾ ಇಲಾಖೆಯಲ್ಲಿ ಸಿಗುವಂತ ಒಂದು ಅರ್ಜಿಯನ್ನ ಪಡ್ಕೊಂಡು ಅದು ಅವಶ್ಯಕತೆ ಇರುವಂತಹ ಎಲ್ಲ ಮಾಹಿತಿಗಳನ್ನ ನೀಡಿ ಅಪ್ಲಿಕೇಶನ್ ಹಾಕಬೇಕು. ಆ ಮೂಲಕ ತಮ್ಮ ಚಿತ್ರಕ್ಕೆ ಪ್ರೋತ್ಸಾಹ ಧನವನ್ನು ಪಡಿಬಹುದು. ಈ ರೀತಿ ಒಂದು ಮಾಹಿತಿಯನ್ನ ಸರ್ಕಾರ ವಾರ್ತಾ ಇಲಾಖೆಯಿಂದ ಬಂದಿದೆ. ಸಂಬಂಧಪಟ್ಟವರು ಇದರ ಒಂದು ಲಾಭವನ್ನ ಪಡಿಬೇಕು ಅಂತ ನಮ್ಮ ಒಂದು ಮನವಿ. ಏನೇ ಆಗಲಿ ಸರ್ಕಾರದ ಪ್ರೋತ್ಸಾಹ ಚಿತ್ರೋದ್ಯಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗಲಿ, ಚಿತ್ರೋದ್ಯಮದ ಸಂಕಷ್ಟ ಪರಿಹಾರ ಆಗಲಿ ಅಂತ ನಮ್ಮ ಒಂದು ಆಶಯ. ಧನ್ಯವಾದಗಳು ಸ್ನೇಹಿತರೆ.